ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿರವರು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಮೃತ್ 2.0 ಯೋಜನೆಯಡಿ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಕಾಮಗಾರಿಗೆ ಭೂಮಿ ಪೂಜೆ, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಜೆ ಯೋಗೇಶ್, ಪಟ್ಟಣ ಪಂಚಾಯತಿ ಸದಸ್ಯ ರಂಗನಾಥ್, ಇಂಜಿನಿಯರ್ ಚಿನ್ನಸ್ವಾಮಿ ಅಮೃತ್ 2.0 ಯೋಜನೆಯಡಿ ಯಳಂದೂರು ಪಟ್ಟಣಕ್ಕೆ ಸುಧಾರಿತ ನೀರು ಸರಬರಾಜು ಯೋಜನೆಯ ವಿವರವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ವಯಸ್ಕರಿಗೆ ಆರ್ಥಿಕ ಇದು ಕರ್ನಾಟಕ, ಈ ಅಮೃತ ಯೋಜನೆ ಕರ್ನಾಟಕ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರ ಮೂರು ಸಹಭಾಗಿತ್ವದಲ್ಲಿ ಈ ಯೋಜನೆ ರೂಪಿಸಲಿದೆ. ಇದು ಈ ಅಮೃತ ಯೋಜನೆ 1 ಲಕ್ಷ ಜನಸಂಖ್ಯೆ ಕಾರ್ಯಕ್ರಮದಲ್ಲಿ ಆಸೀನರಾಗಿ ನಮ್ಮ ನಗರ ಹೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರಾದ ಕೃಷ್ಣಮೂರ್ತಿರವರು, ಗೌರವಾನ್ವಿತ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರುಗಳೇ, ನಾಮನಿರ್ದೇಶನ ಸದಸ್ಯರುಗಳೇ, ವಿವಿಧ ಸಂಸ್ಥೆಗಳ ನಾಮನಿರ್ದೇಶನ ಸದಸ್ಯರುಗಳೇ, ಅಧಿಕಾರಿ ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಈ ಬಡಾವಣೆಯ ಎಲ್ಲ ಮುಖಂಡರು, ಈಗಾಗಲೇ ಈ ಒಂದು ಯೋಜನೆ ಜಾರಿಗೆ ತರಬೇಕಾದ ನಿಟ್ಟಿನಲ್ಲಿ ಸುಮಾರು ಒಂದು 8 ತಿಂಗಳಿಂದಲೇ ಶಾಸಕರು 3-4 ಗಂಟೆ ಜಾಗವನ್ನು ಪರಿಶೀಲನೆ ಮಾಡಿದರು. ಯಾಕೆಂದರೆ ಒಂದು ಪಟ್ಟಣದ ಅಭಿವೃದ್ಧಿಗೆ ಬೇಕಾದ ಮೊಟ್ಟ ಮೊದಲನೇದಾಗಿ ಕುಡಿಯುವ ನೀರು, ಅದೊಂದಿದ್ದರೆ ಸುಮಾರು ಅರ್ಧ ಸಮಸ್ಯೆ ಬಗೆಹರಿಯಾಗಿದೆ. ಯಾಕೆಂದರೆ ನಾವು ನೋಡ್ತಾ ಇರ್ತೀವಿ, ಚಾಮರಾಜನಗರದಲ್ಲಿ ಒಂದು ನೀರು ಒಮ್ಮೆ ನೀರು ಬರೋದು 15 ದಿನಕ್ಕೆ ಬರ್ತಾರೆ. ಬಟ್ ಯಳಂದೂರಲ್ಲಿ ಆ ರೀತಿ ಇಲ್ಲ ಅಂತ ನನ್ನ ಭಾವನೆ. ಅದೇ ರೀತಿ ಜನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಮಾರು